ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಂಚು ಸಿಂಚು ಏನಾಯ್ತು? ಅಳಿಂದ್ರಲ್ಲಿ ಸಿಂಚು ನಿನ್ನೆ ಕೇಳ್ತಾ ಇರೋದು, ಯಾಕೆ ಅಳ್ತಾ ಇದೆಯಾ? ಅಮ್ಮ, ಯಾಕಮ್ಮ, ಏನಾಯ್ತು ಮಗಳೇ? ಅಮ್ಮ, ನಾನು ತಪ್ಪು ಮಾಡ್ಬಿಟ್ನಮ್ಮ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅವತ್ ನಿಮ್ಮ ಮಾತನ್ನ ನಾನು ಕೇಳ್ಬೇಕಾಗಿತ್ತು. ನನ್ನ ಜೀವನ ನನ್ನ ಕೈಯಾರೆ ನಾನೇ ಹಾಳು ಮಾಡ್ಕೊಂಡ್ಬಿಟ್ನಮ್ಮ. ಸಿಂಚು, ಏನ್ ಹೇಳ್ತಾ ಇದೀಯ ನೀನು? ಏನವ ಮಾತಾಡ್ತಾ ಇದೀಯ ನೀನು? ಯಾಕೆ ಹಿಂಗ್ ಹೇಳ್ತಾ ಇದೀಯಾ? ಅಪ್ಪ ಅಪ್ಪ, ಅವತ್ ನಾನು ನಿಮ್ಮ ಮಾತನ್ನ ಕೇಳ್ಬೇಕಾಗಿತ್ತಪ್ಪ. ಈ ಪ್ರೀತಿ ಗೀತಿ ಎಲ್ಲ ಬೇಡ ಅಂತ ಎಷ್ಟೋ ಸಲ ಹೇಳಿದ್ರೆ, ಆದ್ರೆ ಹಠ ಮಾಡ್ಕೊಂಡು ನಾನೇ ಓಡೋದೆ. ಅವತ್ ನಿಮ್ಮ ಮಾತು ಕೇಳಿದಿದ್ರೆ ನಾನು ಈ ತರ ವಾಪಸ್ ಬರೋ ಅಂತ ಅಗತ್ಯನ ಇರ್ತಿರ್ಲಿಲ್ಲ ಅಪ್ಪ. ಸಿಂಚು, ಏನ್ ಹೇಳ್ತಾ ಇದ್ಯಾ? ಮನೆ ಅಂದ್ಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ ಅಂತ ಮನೆ ಬಿಟ್ಟೆ ಬರೋದಾ? ಇಲ್ಲಮ್ಮ, ಆ ಮನೇಲಿ ಎಲ್ಲ ಅತಿಯಾಗೋಗಿದೆ. ಅಲ್ಲಿಂದ ಇಲ್ಲಿಗೆ ಬಂದು ಯಾರ್ಯಾರೋ ಸುಖ ಅನುಭವಿಸ್ತಿರ್ಬೇಕಾದ್ರೆ ನಾನ್ ಯಾಕಿನ್ನ ಹಾಳತ್ ಕಂಪಲಿ ಬಿದ್ದು ಸಾಯ್ಬೇಕು ಹೇಳು? ಇವತ್ ಸರಿ ಹೋಗತ್ತೆ, ನಾಳೆ ಸರಿ ಹೋಗತ್ತೆ ಅಂತ ನಾನು ಇಷ್ಟು ವರ್ಷ ಅಡ್ಜಸ್ಟ್ ಮಾಡ್ಕೊಂಡು ಸಾಕಾಗಿ ಹೋಗಿದ್ಯಮ್ಮ. ನನಗಲ್ಲಿ ಬೆಲೆನೇ ಇಲ್ಲ ಗೊತ್ತಾ? ಅದಕ್ಕೆ ನಿರ್ಧಾರ ಮಾಡಿದ್ದೀನಮ್ಮ, ನಾನು ಆ ಮನೆ ಬಿಟ್ಟು ಬಂದ್ಬಿಟ್ಟೆ. ಏನ್ ಹೇಳ್ತಾ ಇದೀಯವ ನೀನು? ಯಾಕಪ್ಪ, ಯಾಕೆ? ಈ ನಿಮ್ಮ ಮಗಳಿಗೆ ಈ ಮನೇಲಿ ನೀವು ಎರಡು ತೂಟ ಹಾಕಿ ಸಾಕಕ್ಕಾಗಲ್ವಾ ಅಪ್ಪ? ಯಾಕವ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ನೋಡು, ಇದು ನಿಮ್ಮನೇನೆ ಕಣವ. ಈ ಮನೆಯಲ್ಲಿ ನೀನು ರಾಣಿ, ಮಹಾರಾಣಿ ತರ ಇರವ. ಆ ಬಡ್ಡಿ ಐದ ಬರಲಿ, ಇಲ್ಲಿ ಕೈ ಕಾಲು ಮುಚ್ಚಿ ಕಳಿಸ್ತೀನಿ ಅವನ್ನ. ಎಲ್ಲರೂ ಸೇರ್ಕೊಂಡು ನಮ್ಮ ಮನೆ ಮಾನ ಮರ್ಯಾದೆ ಹಾಳು ಮಾಡ್ಬೇಕು ಅಂತ ಕಾಯ್ತಾವ್ರ ಕಣವ. ನಮ್ಮ ಮನೆ ಮರ್ಯಾದೆ ಹಾಳಾಗೋಯ್ತು, ನಮ್ಮ ಮಕ್ಕಳ ಜೀವನನೂ ಹಾಳಾಗೋಯ್ತು. ಈಗ ಇದೇನಿದು, ಒಂದಾದ್ಮೇಲೆ ಒಂದು ಎಲ್ಲ ನನಗೆ ಬೇಕಾಗಿರೋದೇ ಆಗ್ತಿದೆಯಲ್ಲ. ನೀಲು, ಇದು ನಿನ್ನ ಕಾಲ. ಸಿಂಚು, ಅಮ್ಮ, ನನ್ನ ಕ್ಷಮಿಸ್ಬಿಡಮ್ಮ. ಸಮಾಧಾನ ಮಾಡ್ಕೊ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.